तपस्वाध्याय शुश्रूषा कृष्ण पूजारतं मुनिम् विश्वेशमिष्टदं वन्दे परिव्राट् चक्रवर्तिनम् श्रीगुरुभ्यो नमः। हरिः ओम्। श्रियः पत्ते नित्या गणितगुणमाणिक्यविशदप्रभाजालोल्लासोपहत सकलावत्यतमसे जगज्जन्मस्थेमप्रलयरचनाशीलवपुषे नमो शेषाम्नाय स्मृतिहृदयदीप्ताय हरदे येन प्रादुरभावि भूमिवरजे विस्तारि गोसन्ततिः प्राबोधिश्रुतिपङ्कजं करुणया प्रकाशितत्वं परं ध्वान्तं ध्वंसमनादि साधुनिकरश्चाकारि सन्मार्गगः तेन व्यासदिवाकरेण सततं मात्याजि मे मानसं व्याप्तिर्यस्य निजे निजे नमः सा पक्षे सपक्षे स्थितिः या वृत्तिश्च विपक्षतोऽथ विषजे सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात्तत्त्वविनिर्णयाय भगवान् आनन्दतीर्थो मुनिः भवति यदनुभावात्येडमूकोऽपि वाग्मि जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः संन्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिनः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसे भुवि अनुव्याख्याननलिने चञ्चले कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयम् परं श्रीमत्पूर्णप्रमतिगुरुकारुण्यसरणिम् प्रपन्नामान्या स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः। ಈಗ ಈ ಪ್ರಾಭಾಕರ ಮತ ನಡೀತಾ ಇತ್ತು. ಅಂದ್ರೆ ಪ್ರಾಭಾಕರನ ಆಕ್ಷೇಪ ಏನು, ಅವನು ಏನ್ ಹೇಳ್ತಾನೆ, ಅದ್ರ ಬಗ್ಗೆ ಇನ್ನು ಅವನ ಮತ ಏನು ಅಂತ ತಿಳಿಸ್ತಾ ಇದ್ದಾರೆ. ಇನ್ನು ನಮ್ಮ ಮತಕ್ಕೆ ನಾವು ಬಂದಿಲ್ಲ. ನಮಗೆ ಅವನೇನ್ ಆಕ್ಷೇಪ ಮಾಡ್ತಾನೆ ಅಷ್ಟನ್ ಮಾತ್ರ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಉತ್ತರ ಭಾಗ ಬರ್ಲಿಕ್ಕೆ ಇನ್ನು ತುಂಬಾ ಇದೆ. ಅದ್ರ ಮುಂಚೆ ಒಂದ್ ಮಾತು ಬಂತು ಏನೇ ದಿವಸ, ಅಷ್ಟವರ್ಷಂ ಬ್ರಾಹ್ಮಣಂ ಉಪನಯೀತ. ಅಷ್ಟವರ್ಷ 8 ವರ್ಷಕ್ಕೆ ಬ್ರಾಹ್ಮಣ ಉಪನಯನವನ್ನ ಮಾಡ್ಕೊಳ್ಬೇಕು ಅಂತ. ಉಪನಯನ ಮಾಡಿಸೋನೊಬ್ಬ ಇರ್ತಾನೆ. ಅದು ಮಾಡಿಸೋನಿಗ್ ಫಲನ? ಅವನು ನಿಜವಾಗಿ ಏನಿಲ್ಲ. ಉಪನಯನ ಅಂದ್ರೆ ಏನು, ತನ್ನ ಬಳಿ ಆ ವಟುವನ್ನ ಮುಂದೆ ಅಧ್ಯಯನಕ್ಕೆ ಅಂತ ತಾನು ಕರೆದುಕೊಳ್ತಾನೆ. ಅವನ ಸಮೀಪಕ್ಕೆ ಕರೆದುಕೊಳ್ತಾನೆ. ಉಪ ಅಂದ್ರೆ ಸಮೀಪ, ಸಮೀಪಕ್ಕೆ ನಯನ. ಅಲ್ಲಿ ಕರ್ಕೊಂಡು ಹೋಗೋದು ಈ ಇವನು ತಂದೆ, ಅವನು ಸ್ವೀಕಾರ ಮಾಡೋದು. ಇದು ಉಪನಯನ ಅಂದ್ರೆ ಓದ್ಲಿಕ್ಕೆ ಅಂತ ಅಲ್ಲಿ ಹೋಗ್ತಾನೆ. ಇಲ್ಲಿ ಉಪನಯಿತ ಅಂತ ಒಂದು ಶಬ್ದ ಬಂತು. ಇಲ್ಲಿ ಆತ್ಮನೇ ಪದ. ಅಂದ್ರೆ ಇಂಥ ಶಬ್ದಗಳನ್ನು ಎಲ್ಲಿ ಬಳಸ್ತಾರೆ ಅಂದ್ರೆ, ಈ ಕೆಲಸ ಮಾಡಿದಾಗ ಫಲ ಸಿಗೋದು ನಮಗೆ ಅಂತ ಆದ್ರೆ ಆಗ ಅಲ್ಲಿ ಅಂತ ಶಬ್ದಗಳನ್ನ ಬಳಸ್ಬೇಕು ಅಂತ ಇದೆ. ಇಲ್ಲಿ ಒಂದು ವ್ಯಾಕರಣದ ಸೂತ್ರ ಹೇಳ್ತಾರೆ. ಅಲ್ಲಿ ಉಪನಯೀತ ಅನ್ನೋಲ್ಲಿ ಆತ್ಮನೇ ಪದ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನಿನ್ನ ದಿವಸ ವಿವರಣೆ ಕೊಟ್ಟಾಯ್ತು. ಅದಕ್ಕೊಂದು ಪಾಣಿನಿ ಸೂತ್ರ ಹೇಳ್ತಾರೆ. ಇದು ಬ್ರಹ್ಮಸೂತ್ರ ಅಲ್ಲ, ಪಾಣಿನಿ ಋಷಿಗಳು ಬರೆದ ಸೂತ್ರ, ವ್ಯಾಕರಣ ಸೂತ್ರ. ಮುಂದೆ ಜಯತೀರ್ಥರು ಆ ಸೂತ್ರವನ್ನ ಹಾಕಿದ್ದಾರೆ. ಇಲ್ಲಿ ಸಮ್ಮಾನನ, ಉತ್ಸಂಜನ, ಆಚಾರ್ಯಕರಣ, ಜ್ಞಾನ, ಧೃತಿ, ವಿಗಣನ, ವ್ಯಯೇಶು ನಿಯಹ ಅಂತ ಇಷ್ಟು ಸೂತ್ರ, ದೊಡ್ಡ ಸೂತ್ರ. ಈ ಸೂತ್ರದಲ್ಲಿ ನಮ್ಗೆ ಏನ್ ಬೇಕು? ಒಂದಿಷ್ಟು ಅರ್ಥ ಇದ್ದಾಗ ಒಂದು ಶಬ್ದದ ಮೇಲೆ ಒಂದೇನೋ ಒಂದು ಪ್ರತ್ಯಯ ಹೇಳ್ತಾರೆ. ಉಪನಯೀತ, ಉಪನಯ ಅನ್ನೋದು ಮುಖ್ಯ. ಅಲ್ಲಿ ಉಪನಯೀತ ಅನ್ನೋದು ಕೊನೆಗೆ ತ ಅಂತ ಒಂದು ಶಬ್ದ ಬರುತ್ತೆ ಅಂತ ಹೇಳಿದ್ದಾರೆ. ಅದು ಯಾವ ಅರ್ಥದಲ್ಲಿ ಬರುತ್ತೆ ಅಂತ ಹೇಳಿದಾರೆ, ಅದು ಮುಖ್ಯ. ಯಾವ ಅರ್ಥದಲ್ಲಿ ಅಂದ್ರೆ ಸಮ್ಮಾನನ, ಉತ್ಸಂಜನ, ಆಚಾರ್ಯಕರಣ, ಜ್ಞಾನ, ಹೃತಿ, ವಿಗಣನ, ವ್ಯಯ ಅಂತ ಇಷ್ಟೆಲ್ಲ ಅರ್ಥ ಹೇಳಿದ್ದಾರೆ. ಇದ್ರ ಬಗ್ಗೆ ಇನ್ನು ವಿಸ್ತಾರವಾಗಿ ಅರ್ಥ ಇದೆ. ಸಾಮಾನ್ಯವಾಗಿ ಈ ಪ್ಯಾರಾದಲ್ಲಿ ಏನ್ ಅರ್ಥ ಬರುತ್ತೆ ಅಂತ ನೋಡ್ತಾ ಹೋಗೋಣ. ಮುಂದೆ ವಿಸ್ತಾರವಾಗಿ ಅದನ್ನ ಪುನಃ ಹೇಳ್ತೀನಿ. ಇಷ್ಟರ್ಥದಲ್ಲಿ ಮಧ್ಯಕ್ಕೊಂದು ಸೇರ್ಕೊಂಡಿದೆ.
ಆ ಸೂತ್ರದಲ್ಲಿ ಆಚಾರ್ಯಕರಣ ಅಂತ, ಅಂದ್ರೆ ಯಾರು ತನಗೆ ಆಚಾರ್ಯ ಪದವಿ ಬೇಕು ಅಂತ ಬಯಸ್ತಾ ಇದ್ದಾನೋ ಆ ಬಯಸುವಂತ ಅರ್ಥ ಇದ್ದಾಗ ಅಲ್ಲಿ ಉಪನಯೀತ ಅನ್ನೋ ತರದ ಶಬ್ದ ಬಳಸಿ ಅಂತ ಹೇಳಿದೆ. ಇದರಿಂದ ಏನ್ ಗೊತ್ತಾಯ್ತು ಅಂದ್ರೆ ಅಷ್ಟವರ್ಷಂ ಬ್ರಾಹ್ಮಣಂ ಉಪನಯೀತ ತಂ ಅಧ್ಯಾಪಯೀತ ಅಂತ ಮುಂದಕ್ಕೆ ಇಟ್ಕೊಳ್ಬೇಕು. ಇನ್ನೊಂದು ವಾಕ್ಯ ಇದೆ, ಅಂದ್ರೆ 8 ವರ್ಷದ ಬ್ರಾಹ್ಮಣನಿಗೆ ಉಪನಯ ಮಾಡ್ಬೇಕು, ಉಪನಯನ ಮಾಡಿಸ್ಬೇಕು, ಅವನಿಗೆ ಉಪನಯನ ಕಾರ್ಯಕ್ರಮ ಸಂಸ್ಕಾರ ಕೊಡ್ಬೇಕು, ಅದಾದ್ಮೇಲೆ ಅವನಿಗೆ ಅಧ್ಯಾಪನ ಮಾಡ್ಬೇಕು ಅಂತ ಹೇಳಿದ್ದಾರೆ. ತಮ್ ಅಧ್ಯಾಪಯೀತ ಅಂತ. ಈಗ ಲಿಂಕ್ ಸಿಗತ್ತೆ ನಮ್ಗೆ, ಇಲ್ಲಾಂದ್ರೆ ಉಪನಯನಕ್ಕೂ ಇದಕ್ಕೂ ಏನ್ ಸಂಬಂಧ ಈ ವಿಷಯಕ್ಕೆ ಅಂತ ಅನಿಸ್ಬೋದು. ಆಮೇಲೆ ಮುಂದೆ ಜಯತೀರ್ಥರ ವಾಕ್ಯಲ್ಲಿ ತಮ್ ಅಧ್ಯಾಪಯೀತ ಇತಿ ಉಪನಯನ ಅಧ್ಯಾಪನಯೋ ಏಕಕರ್ತೃಕತಾ ಪ್ರತೀದೇಹೆ. ಈಗ ಹಿಂದಿನ 2 ವಾಕ್ಯ ಬಂತು. ಒಂದು ಹಿಂದಿನ ವಾಕ್ಯ 8 ವರ್ಷಕ್ಕೆ ಬ್ರಾಹ್ಮಣನ ಉಪನಯನ ಮಾಡಿ ಅಂತ. ಉಪನಯನ ಮಾಡೋದು ಇವನಿಗೋಸ್ಕರ ಅಲ್ಲ, ಅವನಿಗೋಸ್ಕರ, ಆ ವಟುವಿಗೋಸ್ಕರ. ಆಮೇಲೆ ತಮ್ಮ ಅಧ್ಯಾಪಯೀತ ಅವನನ್ನ ಅಧ್ಯಾಪನ ಮಾಡಿ ಅವನಿಗೆ ಪಾಠ ಹೇಳ್ಕೊಡಿ ಅಂತ ಬಂತು. ಈಗ ಉಪನಯನ ಮಾಡಿಸೋನು ಪಾಠ ಮಾಡೋನು ಒಬ್ನೇನಾ ಬೇರೆನಾ ಅಂತ ಪ್ರಶ್ನೆ. ಯಾಕೆ 2 ವಾಕ್ಯ ಬಂತು. ಹಿಂದಿನ ವಾಕ್ಯದಲ್ಲಿ ಉಪನಯನ ಮಾಡ್ಬೇಕು, ಅವನಿಗೆ ಸಂಸ್ಕಾರ ಕೊಡ್ಬೇಕು ಅಂತ ಬಂತು. ಮುಂದಿನ ವಾಕ್ಯದಲ್ಲಿ ಪಾಠ ಮಾಡ್ಬೇಕು ಅಂತ ಬಂತು. ಈ 2 ಮಾಡೋನು ಯಾರು? ಒಬ್ಬೇನಾ ಬೇರೆ ಬೇರೆನಾ? ಅಂದ್ರೆ ಉಪನಯನ ಮಾಡೋನು, ಮಾಡಿಸೋ ಸಂಸ್ಕಾರ ಕೊಡೋನೊಬ್ಬ, ಪಾಠ ಮಾಡೋನು ಇನ್ನೊಬ್ಬ. ವಸ್ತುತಃ ಈಗ ಆ ತರನು ಆಗ್ತಾ ಇದೆ. ಈಗ ಪುರೋಹಿತರು ಅವರು ಉಪನಯನ ಸಂಸ್ಕಾರ ಕೊಡಿಸ್ತಾರೆ, ಅಲ್ಲಿ ಹೋಮ ಮಾಡಿಸೆಲ್ಲ ಮಾಡ್ತಾರೆ. ಪಾಠ ಹೇಳೋನು ಅವನು ಆಗಿರಲ್ಲ, ಕೆಲವು ಸರಿ ಬೇರೆಯವರೇ ಆಗಿರ್ತಾರೆ, ಗುರುಕುಲಕ್ಕೆ ಬಿಟ್ಬಿಡ್ತಾರೆ, ಅಲ್ಲೂ ಓದ್ತಾರೆ. ಹಾಗಾದ್ರೆ ಏನಾಯ್ತು? ಅಧ್ಯಾಪನ ಮಾಡೋನೇ ಬೇರೆ, ಉಪನಯನ ಕಾರ್ಯಕ್ರಮನೇ ಮಾಡಿಸೋನ್ ಬೇರೆ. ಹಾಗಂತ ಎಲ್ಲಿ ಪುರೋಹಿತನೇ ತಾನೇ ಗುರುವಾಗಿ ಪಾಠ ಮಾಡ್ತಾರಲ್ಲ ಅಂತ ಸಂದರ್ಭದಲ್ಲಿ ಹೇಗೆ? ವಸ್ತುತಃ ಹಾಗೆ ಇತ್ತಂತೆ. ಅವರು ವಿದ್ವಾಂಸರಾಗಿರೋದ್ರಿಂದ ಅವ್ರ ಹತ್ರನೇ ಬಿಡ್ತಾ ಇದ್ರು, ಅವರೇ ಉಪನಯನ ಮಾಡಿಸಿರೋರು ಅಂತ. ಅಂತೂ ಈ ವಾಕ್ಯ ಗಮನಿಸಿದಾಗ ಏನಾಯ್ತಂದ್ರೆ ಹಿಂದಿನ ವಾಕ್ಯ ಮುಂದಿನ ವಾಕ್ಯ 2 ವಾಕ್ಯ ಗಮನಿಸಿದಾಗ ಒಬ್ಬನೇ ಆಗಿರ್ತಾನೆ. ಅಧ್ಯಾಪನ ಮಾಡೋನವನೇ, ಉಪನಯನ ಮಾಡಿಸೋನು ಅವನೇ. ಸರಿ, ಇದರಿಂದ ಏನಾಯ್ತು ಅಂದ್ರೆ ಯಾವಾಗ ಅಧ್ಯಾಪನ ಮಾಡ್ಬೇಕು ಅವನು ತಾನು ಓದ್ದೇನೆ ಹೇಗೆ ಅವನು ವಟುವಿಗೆ ಅಧ್ಯಯನ ಮಾಡಿಸ್ತಾನೆ ಉಪನಯನ ಆದ್ಮೇಲೆ? ಹಾಗಾದ್ರೆ ಉಪನಯನ ಸಂಸ್ಕಾರ ಕೊಡಿಸೋ ಉದ್ದೇಶ ಏನು? ಅವನಿಗೆ ಗಾಯತ್ರಿ ಮಂತ್ರೋಪದೇಶ ಆಗ್ಬೇಕು, ಅವನು ಯಜ್ಞೋಪವೀತ ಬೀಳುತ್ತೆ, ಶನಿವಾರ ಬೀಳುತ್ತೆ, ನಂತರ ಅವ್ನ್ ವೇದ ವಿದ್ಯೆ ಕಲೀಲಿಕ್ಕೆ ಅಂತ ಗುರುಕುಲಕ್ಕೆ ಹೋಗ್ತಾನೆ, ಆಮೇಲೆ ಅವನು ಪಾಠ ಮಾಡ್ತಾನೆ. ಆ ಉಪನಯನ ಸಂಸ್ಕಾರ ಕೊಟ್ಟವನು ಆ ಪಾಠ ಮಾಡ್ಬೇಕಾದ್ರೆ ತಾನು ಓದ್ಕೊಂಡೇನೆ ಹೇಗ್ ಪಾಠ ಮಾಡ್ಲಿಕ್ಕೆ ಸಾಧ್ಯ? ತಾನೂ ಕೂಡ ಹೀಗೆ ಹಿಂದೆ ಉಪನಯನ ಸಂಸ್ಕಾರ ಮಾಡಿಸ್ಕೊಂಡು ಎಲ್ಲಾರು ಗುರುಕುಲಕ್ಕೆ ಹೋಗಿ ವೇದ ವಿದ್ಯೆಯನ್ನ ಕಲ್ತು ಆಮೇಲೆ ತಾನೇ ಇನ್ನೊಬ್ಬನಿಗೆ ಅವನು ಉಪನಯನ ಮಾಡಿಸಿ ಆಮೇಲೆ ಅವನಿಗೆ ವೇದ ವಿದ್ಯೆಯನ್ನು ಹೇಳ್ಕೊಡು. ಹಾಗಾದ್ರೆ ಏನಾಯ್ತು? 3 ಅಂಶ ಇದೆ. ಒಂದು ಉಪನಯನ ಸಂಸ್ಕಾರ ಕೊಡೋದು, ಆಮೇಲೆ ಅವನಿಗೆ ಪಾಠ ಮಾಡೋದು. ಪಾಠ ಮಾಡ್ಬೇಕು ಅಂದ್ರೆ ಓದ್ದೇನೆ ಪಾಠ ಮಾಡ್ಲಿಕ್ಕೆ ಬರಲ್ಲ. ಹಾಗಾದ್ರೆ 3: ಉಪನಯನ, ಅಧ್ಯಾಪನ, ಅಧ್ಯಯನ ಅಂತ 3 ಇದೆ. ಇಲ್ಲಿ ಉಪನಯನ ಹೇಳಲಿಕ್ಕೆ ಶಬ್ದನೇ ಇದೆ. ಏನಂತ? ಅಷ್ಟವರ್ಷಂ ಬ್ರಾಹ್ಮಣಂ ಉಪನಯೀತ. ಉಪನಯ ಅಂತ ಅಲ್ಲೇ ಶಬ್ದ ಇದೆ, ಅದರಿಂದ ಸಿಗತ್ತೆ. ಅಧ್ಯಾಪನ ಮಾಡ್ಬೇಕು ಅಂತ ಇದೆ, ತಮ್ ಅಧ್ಯಾಪಯೀತ, ಅಧ್ಯಾಪಯೀತ ಅಂತ ಸ್ಪಷ್ಟ ಶಬ್ದ ಇದೆ. ಆದ್ರೆ ಅಧ್ಯಯನ ಮಾಡ್ಬೇಕು ಅನ್ಲಿಕ್ಕೆ ಯಾವುದೇ ಶಬ್ದ ಇಲ್ಲ. ಮತ್ತೆ ಅಧ್ಯಯನ ಮಾಡ್ಬೇಕು ಅಂತ ಹೇಗ್ ಗೊತ್ತಾಯ್ತು ನಿಮ್ಗೆ? ಅಧ್ಯಾಪನ ಮಾಡ್ಬೇಕು ಅಂದ್ರೆ ಅಧ್ಯಯನ ಮಾಡಿರ್ಲೇಬೇಕು, ಇಲ್ಲ ಪಾಠ ಹೆಂಗ್ ಮಾಡ್ತಾನೆ? ಆದ್ರಿಂದ ಅವನು ಪಾಠಕ ಅಧ್ಯಾಪಕ ಆಗಬೇಕು ಅಂತ ಆದ್ರೆ ಅವನು ಅಧ್ಯಯನ ಮಾಡಿರ್ಲೇಬೇಕು. ಹೀಗೆ ನೇರವಾಗಿ ಸಿಗಲ್ಲ ಅಧ್ಯಯನ ಮಾಡಬೇಕು ಅಂತ. ವೇದವಾಕ್ಯಲ್ಲೂ ಅಧ್ಯಯನ ಮಾಡಿ ಅಂತ ನೇರವಾಗಿ ಹೇಳಲಿಕ್ಕೆ ಆಗ್ತಾ ಇಲ್ಲ ವೇದಕ್ಕೆ. ಎಲ್ಲಿ ಹೇಳಿದ್ದಾರೆ ಅಂತಂದ್ರೆ ಈ ಅಧ್ಯಾಪನ ಮಾಡ್ಬೇಕು. ಒಬ್ಬ ತನಗೆ ಆಚಾರ್ಯ ಪದವಿ ಬೇಕು, ನನ್ನಲ್ಲಿ ಆಚಾರ್ಯತ್ವ ಬರಬೇಕು ಅಂತ ಯಾರು ಬಯಸ್ತಾನಲ್ಲ, ಅವನು ಒಬ್ಬ ವಟುವಿಗೆ ಉಪನಯನ ಮಾಡಿಸಿ ಸಂಸ್ಕಾರ ಕೊಟ್ಟು ಆಮೇಲೆ ಅವನು ಅಧ್ಯಾಪನ ಮಾಡ್ಬೇಕು. ಅಂದ್ರೆ ಅವನು ಅಧ್ಯಯನ ಮಾಡಿರ್ಬೇಕು ಅಂತ. ಹೀಗೆ ಅದು ಸುತ್ತಿ ಬಳಸಿ ಗೊತ್ತಾಗೋ ವಿಷಯ ಅಧ್ಯಯನ ಮಾಡ್ಬೇಕು ಅವನು ಅಂತ, ನೇರವಾಗಿ ಗೊತ್ತಾಗಲ್ಲ ಅಂತ. ಇಷ್ಟೆಲ್ಲ ಯಾಕೆ ಜಗಳಾಡ್ತಾ ಇದ್ದಾರೆ ಅಂದ್ರೆ ವಾಕ್ಯ ನೋಡಿ ಅರ್ಥ ಹೇಳ್ಬೇಕು. ನಿಜ ಎಲ್ರಿಗೂ ಗೊತ್ತಿರತ್ತೆ, ಓದ್ದೇನೆ ನಾ ಪಾಠ ಮಾಡ್ಲಿಕ್ಕೆ ಅಂತ. ಓದ್ತಾ ಇದ್ರೆ ಪಾಠ ಮಾಡ್ಲಿಕ್ಕೆ ಆಗಲ್ಲ, ನಿಜ. ಹಾಗಂತ ಉಪನಯನ ಮಾಡಿಸೋನು ಅಧ್ಯಾಪನ ಅವನೇ ಮಾಡಿಸೋನು, ಆಮೇಲೆ ಅವನು ಅದಕ್ಕೆ ಓದಿರ್ಬೇಕು. ಹೀಗೆಲ್ಲ ಯಾಕೆ ಇವ್ರು ಇಷ್ಟೆಲ್ಲ ಈ ಅರ್ಥ ಗೊತ್ತಿರೋ ವಿಷಯದಲ್ಲಿ ಯಾಕೆ ಜಗಳ ಆಡ್ತಾ ಇದಾರೆ ಅಂದ್ರೆ ಅದು ವಾಕ್ಯ ಇಲ್ವಲ್ಲ. ಈಗ ನೀವು ಮಧ್ವಾಚಾರ್ಯ ಏನ್ ಮಾಡಿದ್ರು, ಒಂದು ವಾಕ್ಯ ಉದಾಹರಣೆ ಕೊಟ್ಬಿಟ್ರು, ಸ್ವಾಧ್ಯಾಯೋಧೇತವ್ಯ ಅಂತ ಅಂದ್ಬಿಟ್ರು. ಅದಾಗ್ತಾ ಇಲ್ಲ ಸಹಿಸ್ಲಿಕ್ಕೆ. ಯಾಕಂದ್ರೆ ಸ್ವಾಧ್ಯಾಯೋಧೇತವ್ಯ ಅದು ಅಧ್ಯಯನವನ್ನ ವಿಧಾನ ಮಾಡ್ತಾ ಇಲ್ಲ, ಅದು ಹೇಳ್ತಾ ಇಲ್ಲ. ಅಧ್ಯಯನ ಮಾಡ್ಲೇಬೇಕು ಅಂತ ಆ ವಾಕ್ಯನೇ ಹೇಳ್ತಾ ಇಲ್ಲ ಅಂತ ಹೀಗೊಂದು ಪೂರ್ವ ಪಕ್ಷ ಪ್ರಶ್ನೆ ಮಾಡಿ ಅದನ್ನ ಆಕ್ಷೇಪ ಮಾಡ್ತಾ ಇದ್ದಾನೆ. ನಮ್ಗೆ ಅನ್ನಿಸ್ಬೋದು ಅಧ್ಯೇತವ್ಯ ಅನ್ನೋ ಶಬ್ದಕ್ಕೆ ಅದೇ ಅರ್ಥ ತಾನೆ, ಅಧ್ಯಯನ ಮಾಡ್ಲೇಬೇಕು ಅಂತ. ಅದ್ರಲ್ಲಿ ಏನಿದೆ ಅಂತ ಅಷ್ಟು ಸುಲಭ ಅಲ್ಲ. ಇದರಲ್ಲಿ ಹಿನ್ನೆಲೆ ಇದೆ ಆ ಪ್ರಶ್ನೆ ಮಾಡೋದಕ್ಕೆ. ಯಾಕೆಂದ್ರೆ ಅಧ್ಯಯನ ಮಾಡ್ಬೇಕು ಅಂದ್ರೆ ಯಾರು ಮಾಡ್ಬೇಕು? ಯಾರು ಹೇಳಿಲ್ಲ ಅಲ್ಲಿ. ಆದ್ರೆ ಇಲ್ಲಿ ಹಾಗಲ್ಲ, ಇಲ್ಲಿ ಹೇಳಿದ್ದಾರೆ
ಇಲ್ಲಿ ಏನಂತ ಹೇಳಿದ್ದಾರೆ, ಯಾರು ತನಗೆ ಆಚಾರ್ಯ ಪದವಿ ಬೇಕೋ, ಆಚಾರ್ಯತ್ವ ಯಾರಿಗ್ ಸಿಗ್ಬೇಕೋ, ತನಗ್ ಸಿಗ್ಬೇಕು ಅಂತ ಯಾರಿಗ್ ಬಯಕೆ ಇದೆಯೋ ಅಂಥವನು ಅಂತ ಅಧಿಕಾರಿ ಬಗ್ಗೆ ಹೇಳಿದ್ದಾರೆ. ಅದರಿಂದ ಅಧಿಕಾರಿಯ ಬಗ್ಗೆ ಎಲ್ಲಿ ಹೇಳಿ ಇಂಥ ಕೆಲಸ ಮಾಡಿ ಅಂತ ಹೇಳಿರ್ತಾರೋ ಅಂಥ ವಾಕ್ಯ ತಗೊಳ್ಬೇಕು ಹೊರತು ಅಧಿಕಾರಿ ಬಗ್ಗೆ ಹೇಳಲೇ ಇಲ್ಲ. ಸುಮ್ನೆ ಓದಿ ಓದಿ ಶಾಖಾಧ್ಯಯನ ಮಾಡಿ ಯಾರ್ ಮಾಡ್ಬೇಕು ಏನು ಅದೆಲ್ಲ ವಿಚಾರಣೆ ಇಲ್ಲ. ಹಾಗಾಗಿ ಇಲ್ಲಿ ಮೀಮಾಂಸಾ ಶಾಸ್ತ್ರದ ಪ್ರಕಾರ ಒಂದು ಪ್ರಮಾಣ ಒಪ್ಪಿದ್ದಾರೆ. ನಾವೆಲ್ಲ ಈಗ ಪ್ರತ್ಯಕ್ಷ, ಅನುಮಾನ, ಶಬ್ದ ಅಂತ 3 ಪ್ರಮಾಣ ದ್ವೈತ ಸಿದ್ಧಾಂತದಲ್ಲಿ ಅಂತ ಒಪ್ತೀವಿ. ಪ್ರತ್ಯಕ್ಷ ಅಂದ್ರೆ ನಮ್ಗೆ ಹಿಂದೆ ಎಲ್ಲ ಬಂದಿದೆ, ಅದು ನೆನಪಿಸ್ಕೊಳ್ಬೇಕು ಒಮ್ಮೆ ಅಷ್ಟೇ. ಪ್ರತ್ಯಕ್ಷ ಅಂದ್ರೆ ಕಣ್ಣು, ಕಿವಿ, ಮೂಗು ಇತ್ಯಾದಿಗಳಿಂದ ಬರುವಂತಹ ಯಥಾರ್ಥವಾದ ಜ್ಞಾನ, ಸರಿಯಾದ ಜ್ಞಾನ. ಅನುಮಾನ ಅಂದ್ರೆ ಧೂಮಹ ವನ್ನಿ ಏನ್ಬಿಟ್ರೆ ಗೊತ್ತಾಗ್ಬಿಡತ್ತೆ ನಿಮಗೆ. ಎತ್ರ ಧೂಮಹ ತತ್ರ ವನ್ನಿ ಅಂತ ಹಿಂದೆ ಎಲ್ಲ ಬಂತಲ್ಲ, ಅದು ಅನುಮಾನ. ಆ ತರ ಶಬ್ದ ಹೇಳಿ ಅಲ್ಲಿ ಎಲ್ಲಿ ಜ್ಞಾನ ಬರ್ತಾ ಇದೆಯೋ ಅಲ್ಲಿ. ಇನ್ನು ಶಬ್ದ ಅಂದ್ರೆ ನಾವು ಮಾತಾಡ್ತಾ ಇರೋದು. ಈಗ ನಾ ಮಾತಾಡ್ತೀನಿ, ನೀವು ಕೇಳ್ತೀರಿ, ನೀವು ಮಾತಾಡ್ತೀರಿ, ನಾನ್ ಕೇಳ್ತೀನಿ. ಇದು ಶಬ್ದ ಪ್ರಮಾಣ. ಶಬ್ದ ಕೇಳಿದಾಗ ಅದರಿಂದ ಶಬ್ದ ಬೋಧ ಜ್ಞಾನ ಬರುತ್ತೆ ನಮ್ಗೆ. ಇದೊಂದು ಪ್ರಮಾಣ. ಇದು ಹೀಗೆ ಒಂದ ಕೇಳೋದು ಪ್ರಮಾಣ, ಒಂದ ಅನುಮಾನ ಮಾಡ್ಕೊಳ್ಳೋದು ಪ್ರಮಾಣ, ಒಂದ ಈ ಪ್ರತ್ಯಕ್ಷವಾಗಿ ನೋಡೋದು ಪ್ರಮಾಣ. ಪ್ರತ್ಯಕ್ಷವಾಗಿ ನೋಡೋದು ಅನ್ನೋದ್ರ ಅರ್ಥ ನಮ್ಮ ಇಂದ್ರಿಯಗಳಿಂದ ನೋಡೋದು ಅಂತ ಅರ್ಥ. ಇದಕ್ಕಿಂತ ಬಿಟ್ಟು ಇನ್ನೊಂದು ಪ್ರಮಾಣ ಇದೆ ಅಂತ. ಯಾವ್ದದು? ಉಪಾದಾನ ಅಂತ ಒಂದು ಪ್ರಮಾಣ. ಅದಕ್ಕೆ ಹೆಸರೇ ಅದು, ಉಪಾದಾನ. ಸ್ವಸಿದ್ಧಗೆ ಪರ ಆಕ್ಷೇಪ ಉಪಾದಾನಂ ಅಂತ ಬಿಡಿಸ್ತಾರೆ. ಇಲ್ಲಿ ಸುಧಾದಲ್ಲೇ ಇದೆ ಅದು. ಸ್ವಸಿದ್ಧಯೇ ಪರ ಆಕ್ಷೇಪ ಲಕ್ಷಣೇನ ಉಪಾದಾನೇನ ಅಧ್ಯಾಪನ ವಿಧಿರೇವ ಅಧ್ಯಯನಂ ಪ್ರಯುಕ್ತೆ ಅಂತ. ಅಂದ್ರೆ ತನ್ನ ಕೆಲವು ಸಲ ಏನಾಗತ್ತೆ ಅಂದ್ರೆ, ಈಗ ಊಟ ಮಾಡ್ಬೇಕಾದ್ರೆ ಪಕ್ಕದಲ್ಲಿ ಎಲೆ ಹಾಕೊಂಡು ಇನ್ನೊಬ್ರು ಕೂತಿದ್ದಾರೆ, ನಾವು ಎಲೆ ಹಾಕೊಂಡು ನಾವು ಕೂತಿದೀವಿ. ಸ್ವೀಟ್ ಏನೋ ತಗೊಂಡ್ಬಂದ್ರು, ಇವ್ರಿಗೆ ಸ್ವೀಟ್ ಬೇಕು ಅಂತ ತನಗ ಅಪೇಕ್ಷೆ. ತನಗ್ ಬೇಕು ಅಂತ ಆದ್ರಿಂದ ಏನ್ ಮಾಡ್ತಾನೆ ಇವನು, ಇವ್ರಿಗೆ ಹಾಕಿ ಪಕ್ಕದಲ್ಲಿ ತಗೊಂಬಂದಿತ್ತಲ್ಲ, ಇವ್ರಿಗ ಇನ್ನೊಂದೆರಡು ಹಾಕಿ ಅಂತ. ಇನ್ನೊಂದೆರಡು ಅವ್ರಿಗೆ ಹಾಕಿದಾಗ ಇವನ್ಗೂ ಒಂದ್ ಬೀಳತ್ತೆ ಅಂತ ಅಪೇಕ್ಷೆಯಿಂದ. ಹಂಗೆ ಅವ್ನ್ ಬಡ್ಸೋನ್ ಹಂಗೆ ಹೋಗ್ಬಿಟ್ರೆ ಕತೆಗೋವಿಂದ, ಅವ್ನ್ ಸಿಗ್ಲಿಲ್ಲ. ಆದ್ರೆ ಸ್ವಸಿದ್ಧಯೇ ಪರ ಆಕ್ಷೇಪ ಅಂತ, ತನಗ್ ಬೇಕು ಅಂತ ಇನ್ನೊಬ್ಬನ್ಗೆ ಹಾಕ್ಸೋದು. ಇದು ಈ ತರ ಒಂದು ವಿವರಣೆ ಇದೆ. ಇಲ್ಲಿ ಸ್ವಸಿದ್ಧಯೇ ಪರ ಆಕ್ಷೇಪ ಅಂದ್ರೆ ಏನರ್ಥ? ತಾನು ಸಿದ್ಧ, ತನಗೆ ಪ್ರಯೋಜನ ಸಿದ್ಧ ಆಗ್ಬೇಕು, ತನ್ನ ವಿಷಯ ಅದು ಸಿದ್ಧ ಆಗ್ಬೇಕು ಅಂದ್ರೆ ಇನ್ನೊಬ್ರಿಗೆ ಹಾಕ್ಸಿದ್ರೆ ಇನ್ನೊಬ್ರಿಗೆ ಕೊಟ್ಟ ಸಿದ್ಧ ಆಗತ್ತೆ ಅಂತ ಇವನ್ ತಲೆಲಿರೋ ಪ್ರಕೃತ. ಇಂಥ ಪ್ರಮಾಣವನ್ನ ಉಪಾದಾನ ಅಂತ ಕರೀತಾರೆ. ಇನ್ನು ಇದಕ್ಕೆ ಶಾಸ್ತ್ರೀಯವಾದ ಉದಾಹರಣೆ ಕೊಡೋದಿದ್ರೆ, ಸ್ವಸಿದ್ಧಯೇ ಪರ ಆಕ್ಷೇಪ ಅಂದ್ರೆ ತಾನಿವಾಗ ಸಣ್ಣ ಆಗ್ಬೇಕು ಅಂದ್ರೆ ಏನು, ಆಹಾರ ಬಿಡ್ಬೇಕು. ತನ್ನಗೆ ಈ ಒಂದು ಸಣ್ಣಗೆ ಆಗ್ಬೇಕು ಅಂದ್ರೆ ಕೃಷತ್ವ ಅಂತ ಹೇಳ್ತೀವಿ. ಕೃಷ ಆಗ್ಬೇಕು ಅಂದ್ರೆ ತಾನು ಆಗ ಆಹಾರ ತ್ಯಾಗ ಮಾಡ್ಬೇಕು, ಪರ ಆಕ್ಷೇಪ. ಹಾಗಾದ್ರೆ ಕೃಷತ್ವಕ್ಕೆ ಕಾರಣ ಏನು? ಸಣ್ಣಗಾಗ್ಲಿಕ್ಕೆ ಏನ್ ಕಾರಣ? ಆಹಾರವನ್ನ ಬಿಡೋದು ಕಾರಣ, ಉಪವಾಸ ಇರ್ಬೇಕು ಅಂತ ಅರ್ಥ. ಹಾಗಾದ್ರೆ ಕೃಷತ್ವಕ್ಕೆ ಏನ್ ಕಾರಣ? ಆಹಾರ ತ್ಯಾಗ ಕಾರಣ ಅಂತ. ಹಾಗೆ ತನಗೆ ತನ್ನ ಎಲೆಯಲ್ಲಿ ಬೀಳ್ಲಿಕ್ಕೆ ಏನ್ ಕಾರಣ? ಅವನು ಇನ್ನೊಬ್ಬರಿಗೆ ಹಾಕ್ಸೋದು ಕಾರಣ. ವಸ್ತುತಃ ಅದೇನಿಲ್ಲ, ಅವನೇ ಕೇಳಿದ್ರೆ ಬಾಯ್ ಬಿಟ್ಟು ಹಾಕ್ತಾರೆ, ಅದೇನಿಲ್ಲ. ಆದ್ರೆ ತನ್ನ ಸಿದ್ಧಿಗೋಸ್ಕರ ಕೆಲವು ಸಲ ತನಗ್ ಬೇಕು ಅನ್ನೋದಕ್ಕೋಸ್ಕರ ಬೇರೆ ವಸ್ತುವಿನ ಬಗ್ಗೆ ಅಪೇಕ್ಷೆ ಪಡೋದಿದೆ. ಅದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಪ್ರಕೃತ ಇಲ್ಲಿ ಎಲ್ಲಿ ನೇರವಾಗಿ ಇದಕ್ಕೆ ಬರೋಣ. ಈಗ ಉದಾಹರಣೆ ಯಾವ್ದು ಇಲ್ಲಿ ಕೊಟ್ಟಿದೆ ಅಂದ್ರೆ, ಅಧ್ಯಾಪನಂ ಅಧ್ಯಯನ ವಿನಾನ ಭವತಿ ಸ್ವಸಿದ್ಧತೆ. ಅಧ್ಯಾಪನ ನಡಿಬೇಕು ಅಂತಾದ್ರೆ ಪರ ಆಕ್ಷೇಪ, ಅಧ್ಯಯನ ಬೇಕೇ ಬೇಕು. ಅಧ್ಯಾಪನಕ್ಕೆ ಅಧ್ಯಯನ ಇಲ್ಲದೇನೆ ಸಾಧ್ಯ ಇಲ್ಲ. ಹಾಗಾಗಿ ಇದನ್ನ ಉಪಾದಾನ ಪ್ರಮಾಣ ಅಂತ ಕರೀತಾರೆ. ಅಂದ್ರೆ ಒಂದು ವಸ್ತು ಸಿದ್ಧ ಆಗಬೇಕು ಅಂತಾದ್ರೆ, ಒಂದು ವಸ್ತು ಅಲ್ಲಿ ಬಂದು ಕೂಡ್ಬೇಕು ಅಂದ್ರೆ ಇನ್ನೊಂದು ಬೇಕು. ಅದಿಲ್ದೇನೆ ಇದು ಕೆಲಸ ಆಗಲ್ಲ. ಈಗ ಎಷ್ಟೋ ಬಾರಿ ಒಂದು ಸಂಸ್ಥೆಯಲ್ಲಿ ಎಲ್ರೂ ಇರ್ತಾರೆ, ಮುಖ್ಯಸ್ಥನೇ ಇರಲ್ಲ. ಮುಖ್ಯಸ್ಥ ಇಲ್ಲದೆ ಇವ್ರು ಯಾರಿದ್ರು ಅವ್ರ ಕೆಲಸ ಆಗಲ್ಲ, ಅವ್ನ್ ಬೇಕಾಗತ್ತೆ. ಇವ್ರೆಲ್ಲ ಸಿದ್ಧಿಗೋಸ್ಕರ, ಇವ್ರ ಕೆಲಸ ಎಲ್ಲ ನಿರ್ವಾಹ ಮಾಡ್ಲಿಕ್ಕೋಸ್ಕರ ಅವ್ನ್ ಬೇಕು ಮುಖ್ಯಸ್ಥ. ಅವನ್ ಬರ್ಲಿಲ್ಲ ಅಂದ್ರೆ ಯಾರು ಕೆಲಸ ಆಗಲ್ಲ, ಅದು ಎಡವಟ್ಟಾಗುತ್ತೆ. ಸ್ವಸಿದ್ಧಯೇ ಪರ ಆಕ್ಷೇಪ. ಯಾವುದೇ ಒಂದು ವಸ್ತು ತನ್ನ ಸಿದ್ಧಿಗೋಸ್ಕರ ಇನ್ನೊಂದನ್ನ ಅಪೇಕ್ಷೆ ಪಡುತ್ತೆ. ಹಾಗಾಗಿ ಇನ್ನೊಂದು ಬಾಯ್ ಬಿಟ್ಟು ಹೇಳ್ಬೇಕು ಅಂತಿಲ್ಲ ಇನ್ನೊಂದ್ರ ಬಗ್ಗೆ, ಸ್ವತಃ ಬೇಕಷ್ಟೇ, ಅದಿದ್ರೆ ಮಾತ್ರ. ಈಗ ನಮ್ಗೆಲ್ಲ ದೇವರ ಅನುಗ್ರಹ ಇಲ್ದೇನೆ ನಾವ್ ಏನು ಮಾಡ್ಕೊಳ್ಲಿಕ್ ಆಗಲ್ಲ. ಹಾಗಾದ್ರೆ ದೇವರ ಅನುಗ್ರಹ ಅದು ಅರ್ಥಾತ್ ಸಿದ್ಧ. ಇವನ್ ಮಾಡಿದಾನ ಈ ಕೆಲಸ ಅಂದ್ರೆ ಅವನ ಅನುಗ್ರಹ ಹಿಂದೆ ಇತ್ತು ಅಂತ. ಇವರೆಲ್ಲ ಸೇರ್ ಮಾಡಿದಾರೆ ಅಂದ್ರೆ ಅವ್ನ ಹಿಂದೆ ಅಲ್ಲಿ ಇದ್ದ, ಬೆಂಬಲಿಗರಾಗ ಅವನ್ ಇದ್ದ, ಹಿಂದಕ್ಕೆ ಅವನ್ ಇದ್ದದ್ರಿಂದ ಇವ್ರ ಕೈಲೆಲ್ಲ ಮಾಡ್ಲಿಕ್ಕಾಯ್ತು. ಹೀಗೆ ಸ್ವಸಿದ್ಧಜೆ ಪರ ಆಕ್ಷೇಪ ಅಂತ ಇದೊಂದು ಶಬ್ದವನ್ನು ಬಳಸ್ತಾರೆ. ಇದಕ್ಕೆ ಇಷ್ಟರ್ಥ. ಸ್ವಸಿದ್ಧಜೆ ಅಂದ್ರೆ ಸ್ವ ಅಂದ್ರೆ ಅಧ್ಯಾಪನ, ತನ್ನ ಅಧ್ಯಾಪನದ ಸಿದ್ಧಿಗೋಸ್ಕರ, ಅಧ್ಯಾಪನ ನಡಿಬೇಕು ಅಂತ ಆದ್ರೆ ಪರ ಆಕ್ಷೇಪ,
ಅಧ್ಯಯನವನ್ನ ತಗೊಳ್ಳೇಬೇಕು ಆ ಶಬ್ದದಿಂದ. ಬಾಯಿ ಬಿಟ್ಟು ಅಧ್ಯಯನ ಮಾಡಿ ಅಂತ ಶಬ್ದ ಹೇಳ್ದೇ ಇರ್ಬೋದು, ಹಾಗಂತ ಯಾವ್ದು ಅವಶ್ಯಕವೋ ಅದನ್ನೆಲ್ಲ ತಗೊಳ್ತಾನೆ ಇರ್ಬೇಕು. ಈಗ ಒಬ್ಬ ಹಿಂದೆನೂ ಕೂಡ ಇದಕ್ಕೆ ಉದಾಹರಣೆ ಬಂತು. ಏನಂತ, ಅವನು ದಪ್ಪಗಿದ್ದಾನೆ ಆದ್ರೆ ಬೆಳಗಿನ ಹೊತ್ತು ಅವನು ಊಟ ಮಾಡಲ್ಲ ಅಂತ ಬಂತು. ದಪ್ಪಗಿದ್ದಾನೆ ಆದ್ರೆ ಬೆಳಗಿನ ಹೊತ್ತು ಊಟ ಮಾಡಲ್ಲ, ಹೆಂಗ್ ಸಾಧ್ಯ? ಊಟ ಮಾಡ್ದೇನೆ ದಪ್ಪಗಿರೋದು ಅನ್ನೋದು ಹೇಗೆ? ತಿಂದ್ರೆ ತಾನೇ ಅವ್ನ್ ದಪ್ಪಗಾಗೋದು, ಮತ್ ಹೆಂಗ್ ದಪ್ಪ ಆಗ? ಅವ್ರ ವಾಕ್ಯ ಮಾತ್ರ ಹಾಗೆ ಇದೆ. ಏನಂತ, ಹಗಲು ಹೊತ್ತು ಊಟ ಮಾಡ್ಲಿಲ್ಲ ಆದ್ರೆ ದಪ್ಪಗಿದ್ದಾನೆ. ಪೀನಃ ದೇವದತ್ತಃ ದಿವಾ ಅಭುಂಜಾನ. ದಿವಾ ಅಭುಂಜಾನ, ಬೆಳಗಿನ ಹಗಲು ಹೊತ್ತಲ್ಲಿ ಅಭುಂಜಾನ ತಿನ್ನಲ್ಲ, ಆದ್ರೆ ದೇವದತ್ತಃ ಪೀನಃ ಅವನು ದಪ್ಪಗಿದ್ದಾನೆ. ಇದನ್ನ ಹೆಂಗ್ ಕೂಡಿಸೋದು? ಅದೇನು ರಾತ್ರಿ ಭೋಜನ ಮಾಡ್ತಾನೆ ಅಂತ ಅರ್ಥ. ರಾತ್ರಿ ಸರಿಯಾಗಿ ಹೊಡಿತಾನೆ ಅಂತ ಅರ್ಥ. ಬೆಳಗ್ಗೆ ಹೊಡಿತಾನೆ, ರಾತ್ರಿ ಹೊಡಿತಾನೆ ಅಂತ ಮುಗೀತ. ಈ ರಾತ್ರಿ ಊಟ ಮಾಡ್ತಾನೆ ಅಂತ ಬಾಯ್ ಬಿಟ್ಟು ಹೇಳ್ಬೇಕಾ? ಬೇಕಾಗಿಲ್ಲ, ಸಹಜವಾಗಿ ಗೊತ್ತಾಗುತ್ತೆ. ದಪ್ಪಗಿದ್ದು ಊಟ ಮಾಡಲ್ಲ ಬೆಳಗಿನ ಜಾವನ, ರಾತ್ರಿ ಮಾಡ್ತಾನೆ ಅಂತ ಅರ್ಥ. ಅದನ್ನ ಬಾಯ್ ಬಿಟ್ಟು ಹೇಳ್ಬೇಕಾ? ಹಾಗಾದ್ರೆ ಕೆಲವುದನ್ನ ಬಾಯ್ ಬಿಟ್ಟು ಹೇಳೋ ಅವಶ್ಯಕತೆ ಇಲ್ಲ, ತಂತಾನಾಗೆ ಗೊತ್ತಾಗತ್ತಲ್ಲ. ಅಂತ ಸಂದರ್ಭದಲ್ಲಿ ಈ ಉಪಾದಾನ ಅಂತ ಪ್ರಮಾಣ. ಇದನ್ನ ಏನು ಇನ್ನೊಂದು ಶಬ್ದದಲ್ಲಿ ಕರೆಯೋದಿದ್ರೆ, ಸಂಧ್ಯಾಧಿಕರಣದಲ್ಲಿ ಹಿಂದಕ್ ಪಾಠದಲ್ಲಿ ಬಂತು, ಅರ್ಥಾಪತ್ತಿ ಅಂತ ಕರೀತಾರೆ. ಅರ್ಥಾಪತ್ತಿ ಪ್ರಮಾಣ ಅಂತ ಏನ್ ಕರಿತೀವಿ, ಅದು ಬೇರೆ ಇಲ್ಲ, ಇದು ಬೇರೆ ಇಲ್ಲ, ಎರಡು ಒಂದೇ. ಆದ್ರೆ ಇವರು ಮೀಮಾಂಸಕರು ಒಂದು ಉಪಾದಾನ ಅಂತ ಒಂದು ಪ್ರಮಾಣ ಒಪ್ಪಿಕೊಂಡಿದ್ದಾರೆ. ಅವ್ರ ಪ್ರಕಾರ ಇಲ್ಲಿ ಜಯತೀರ್ಥರು ಮಾತಾಡ್ತಾ ಇದ್ದಾರೆ. ಇಷ್ಟು ಒಂದಾಯ್ತು. ಹಾಗಾದ್ರೆ ಅಧ್ಯಯನವನ್ನ ಮಧ್ವಾಚಾರ್ಯರು ಸ್ವಾಧ್ಯಾಯೋದೇತವ್ಯ ಅನ್ನೋ ವಾಕ್ಯದಲ್ಲಿ ಅಧ್ಯಯನ ಮಾಡ್ಲೇಬೇಕು ಅಂತ ಹೇಳಿದ್ದಾರೆ ಅಂತ ಆಚಾರ್ಯರ ಅಭಿಪ್ರಾಯ ಇದೆಯಲ್ಲ ಅನುವ್ಯಾಖ್ಯಾನದಲ್ಲಿ, ಸರಿ ಇಲ್ಲ, ಇದು ತಪ್ಪು. ಯಾಕೆ ಅಧ್ಯಯನ ಮಾಡ್ಬೇಕು ಅಂತ ಸಿಕ್ಕಿದ್ದು ಇಲ್ಲ, ಅಲ್ವೇ ಅಲ್ಲ. ಸ್ವಾಧ್ಯಾಯೋದೇತವ್ಯ ಅನ್ನೋ ಮಾತನ್ನು ಓದಿದಾಗ ಅಧ್ಯಯನ ಮಾಡ್ಲೇಬೇಕು ಅಂತ ಅಲ್ಲಿ ಆ ವಾಕ್ಯದಿಂದ ನಿಮ್ಗೆ ಅರ್ಥ ಸಿಗಲ್ಲ, ಸಂಬಂಧವೇ ಇಲ್ಲ. ಯಾವ್ದನ್ ಸಿಗೋದು? ಅಷ್ಟವರ್ಷಂ ಬ್ರಾಹ್ಮಣಂ ಉಪನಯೀತ ತಮ್ಮ ಅಧ್ಯಾಪನೀತ, ಅಲ್ಲಿ ಅಧ್ಯಾಪನ ಮಾಡಬೇಕು ಅಂತ ಆದ್ರೆ ಅಧ್ಯಯನ ನಡಿಬೇಕು ಅಂತ. ಹೀಗೆ ಆ ವಾಕ್ಯ ಉಪನಯನ ಪ್ರಕರಣ ಅಧ್ಯಾಪನ ಪ್ರಕರಣದ ವಾಕ್ಯ ಇಟ್ಟುಕೊಂಡು ಆ ವಾಕ್ಯಗಳಲ್ಲಿ ಗೊತ್ತಾಗೋದು ಅಧ್ಯಯನ ಮಾಡ್ಬೇಕು ಅಂತ. ಅದೇ ಮಧ್ವಾಚಾರ್ಯ ಸ್ವಾಧ್ಯಾಯೋದೇತವ್ಯ ಅನ್ನೋದನ್ನ ಇಟ್ಕೊಂಡು ಸಮರ್ಥನೆ ಮಾಡಿದರೆ ತಪ್ಪು ಅಂತ. ಇಷ್ಟು ಆ ಪ್ರಾಭಾಕರಣ ಆಕ್ಷೇಪ ಅವನ ಮನಸ್ಸಿನಲ್ಲಿ ಇದ್ದದ್ದು. ಇಷ್ಟಕ್ಕೆ ನಿಲ್ಸಲ್ಲ ಅವನು, ಇನ್ನೊಂದು ಆಕ್ಷೇಪ ಇಡ್ತಾನೆ. ಒಂದ್ ವೇಳೆ ನೀವೇನಾದ್ರು ಸ್ವಾಧ್ಯಾಯೋದೇತವ್ಯ ಅನ್ನೋದು ಸ್ವಶಾಖಾಧ್ಯಯನ ಮಾಡ್ಬೇಕು ಅಂತ ಎಲ್ಲಾ ಜನರಿಗೆ ತಿಳಿಸ್ಕೊಡ್ತಾ ಇದೆ ಅಂತ ಹೇಳ್ತಾ ಇದೆ ಅಂತ ಇಟ್ಕೊಳ್ಳಿ, ತಪ್ಪಾಗತ್ತದ. ಯಾಕೆ? ಕಿಂಚ ಅಧ್ಯಯನೇ ಸತಿ ವಿಧಿಜ್ಞಾನಂ ತತಶ್ಚ ಅಧ್ಯಯನಂ ಇತಿ ಇತರೇ ತರಾಶ್ರಯತ್ವ ಸ್ಯಾದ್. ಇದು ಅನ್ಯೋನ್ಯಾಶ್ರಯ ದೋಷ ಆಯ್ತು. ಮದುವೆ ಆಗೋವರ್ಗು ಹುಚ್ಚಿಬಿಡಲ್ಲ, ಹುಚ್ಚಿಬಿಡೋವರೆಗೂ ಮದ್ವೆ ಆಗಲ್ಲ ಅಂತ ಹೇಳ್ತೀವಲ್ಲ, ಅನ್ಯೋನ್ಯಾಶ್ರಯ. ಆ ತರ ಆಯ್ತು ನಿಮ್ ಪರಿಸ್ಥಿತಿ ಅಂತ ಅವನು ಆಚಾರ್ಯರ ವಾಕ್ಯದ ಮೇಲೆ ಆಕ್ಷೇಪ ಮಾಡ್ತಾರೆ. ಹೇಗ ಆಕ್ಷೇಪ ಮಾಡಿದ್ದು ಇದನ್ನ ಅಂದ್ರೆ, ಈಗ ನೀವು ಸ್ವಾಧ್ಯಾಯೋದೇತವ್ಯ ಅಂತ ವೇದ ವಾಕ್ಯ ಓದ್ಬೇಕಲ್ಲ, ಮೊದಲು ಅದನ್ನ ಅಧ್ಯಯನ ಮಾಡ್ಬೇಕಲ್ಲ. ಓದಿದ್ರೆ ಏನ್ ಗೊತ್ತಾಗತ್ತೆ? ನಮ್ ಶಾಖೆ ಋಗ್ವೇದ ಯಜುರ್ವೇದ ನಮ್ ಶಾಖೆ ಓದ್ಬೇಕು ಅಂತ ಆ ವಾಕ್ಯ ಓದದ ಮೇಲೆ ಗೊತ್ತಾಗತ್ತೆ. ಆದ್ರೆ ಆ ವಾಕ್ಯ ಓದ್ಬೇಕು ಅಂತ ನಿಮ್ಗೆ ಹೆಂಗ್ ಅನ್ನಿಸ್ತು? ಮೊದಲು ಆ ವಾಕ್ಯ ಓದ್ಬೇಕು ಅಂದ್ರೆ ಅಧ್ಯಯನ ಆಗ್ಬೇಕಲ್ಲ. ವಸ್ತುತಃ ಆ ವಾಕ್ಯ ಓದ್ಬೇಕು ಅಂತ ಆದ್ರೆ ಮೊದಲೇ ನೀವು ಅದನ್ನ ಓದ್ಬೇಕಲ್ಲ. ಆ ವಾಕ್ಯ ಓದ್ಬೇಕು ಅಂದ್ರೆ ಮೊದಲೇ ನೀವು ಅದನ್ನ ಅಧ್ಯಯನ ಮಾಡ್ಬೇಕು ವೇದಗಳನ್ನ ಅಂತ ನಿಮಗ್ ಗೊತ್ತಿರ್ಬೇಕು. ಅದ್ ಯಾವಾಗ ಗೊತ್ತಾಯ್ತು ನಿಮ್ಗೆ? ಆ ವಾಕ್ಯ ಓದ್ಮೇಲೆ ಗೊತ್ತಾಯ್ತು. ಅಲ್ಲ, ಆ ವಾಕ್ಯ ಓದ್ಬೇಕಲ್ಲ. ಆ ಓದೋದಕ್ಕೆ ಯಾವ್ದಾರು ಇನ್ನೊಂದು ವಾಕ್ಯ ಇದೆಯಾ? ಈಗ ಸ್ವಾಧ್ಯಾಯೋದೇತವ್ಯ ಅನ್ನೋ ವಾಕ್ಯ ಓದ್ವಿ, ಅವಾಗ ಗೊತ್ತಾಯ್ತು ಅಗ್ನಿ ಏಳೆ ಪುರೋಹಿತಂ ಎಲ್ಲಾ ವೇದ ವಾಕ್ಯ ಓದ್ತಾ ಹೋಗ್ತಾನೆ. ಯಾಕೆ ಹೋಗ್ತಾನೆ? ಈ ಸ್ವಾಧ್ಯಾಯೋದೇತವ್ಯ ಅನ್ನೋ ವೇದ ವಾಕ್ಯ ಹೇಳಿದೆ, ನಿಮ್ ಶಾಖೆಗಳೆಲ್ಲ ಓದಿ ನಾನ್ ಋಗ್ವೇದದಲ್ಲಿರೋನು, ಅದನ್ನ ಋಗ್ವೇದ ಶಾಖೆದಿಂದ ಅಗ್ನಿಮೇಳೆ ಪುರೋಹಿತಂ ನಾನು ಓದ್ಬೇಕು ಅಂತ ಗೊತ್ತಾಗತ್ತೆ. ಅಗ್ನಿಮೇಳೆ ಪುರೋಹಿತಂ ಓದ್ತ. ಅಗ್ನಿಮೇಳೆ ಪುರೋಹಿತಂ ಓದ್ಲಿಕ್ಕೆ ಗೊತ್ತಾಯ್ತು, ಯಾಕೆ? ಸ್ವಾಧ್ಯಾಯೋದೇತವ್ಯ ಅನ್ನೋ ವಾಕ್ಯ ಹೇಳ್ತಾನೆ. ಸರಿ, ಈ ಸ್ವಾಧ್ಯಾಯೋದೇತವ್ಯ ಅನ್ನೋ ವಾಕ್ಯ ಓದ್ಬೇಕು ಅಂತ ಯಾವ ವಾಕ್ಯ ಹೇಳಿದೆ ಅದನ್ನ ಹೇಳಿ. ಸಿಗಾಕೊಂಡ ಯಾವ ವಾಕ್ಯನೂ ಇಲ್ಲ. ಯಾಕೆಂದ್ರೆ ಆ ವಾಕ್ಯವೇ ತನ್ನ ಬಗ್ಗೆನೂ ತಿಳಿಸ್ತಾ ಇದೆ. ನನ್ನನ್ನೂ ಓದಿ, ನನ್ನನ್ನು ಬಿಟ್ಟು ಬೇರೆ ಬೇರೆ ವಾಕ್ಯಗಳನ್ನೂ ಓದಿ ಅಂತಾನೆ ಹೇಳ್ಬೇಕು ಅದಕ್ಕೆ ಉತ್ತರ, ಹೊರತು ಇನ್ನೇನು ಉತ್ತರ ಇಲ್ಲ. ಹಾಗೇನಾಯ್ತು? ಅಧ್ಯಯನೇ ಸತಿ ವಿಧಿಜ್ಞಾನಂ. ಯಾವಾಗ ನಾವು ಸ್ವಾಧ್ಯಾಯೋದೇತವ್ಯ ಅನ್ನೋ ಒಂದು ವೇದವಾಕ್ಯ ಓದ್ತೀವೋ, ಅಧ್ಯಯನ ಮಾಡ್ತೀವೋ, ಆಗ ನಮಗೆ ಗೊತ್ತಾಗತ್ತೆ ಏನಂತ? ಎಲ್ಲಾ ವೇದ ಶಾಖೆಗಳನ್ನ ಅಧ್ಯಯನ ಮಾಡ್ಬೇಕು ಅಂತ ಗೊತ್ತಾಗತ್ತೆ. ಯಾವಾಗ ಅದು ಗೊತ್ತಾಗತ್ತೋ ಆಮೇಲೆ ನಾವು ಸ್ವಾಧ್ಯಾಯೋದೇತವ್ಯ ಅನ್ನೋದನ್ನ ಓದ್ತೀವಿ. ಇದು ಹೆಂಗಾಗತ್ತೆ? ಅದರಿಂದ ಇದಕ್ಕೆ ಉತ್ತರ ಕೊಡೋದು ಬಹಳ ಕಷ್ಟ. ಅದನ್ನ ನೀವು ವೇದದ ಕಡೆ ತಿರುಗೇ ಹಾಕಲ್ಲ, ವೇದದ ಪುಸ್ತಕನೇ ತೆಗಿಲಿಲ್ಲ ಅಂತ ಇಟ್ಕೊಳ್ಳಿ, ನೀವು ತಮ್ಮ ಶಾಖೆಗಳನ್ನ ಓದ್ಬೇಕು ಅಂತ ಗೊತ್ತಾಗತ್ತ ನಿಮ್ಗೆ? ಗೊತ್ತಾಗೋದೇ ಇಲ್ಲ. ಯಾಕೆ?
ನೀವು ಓದ್ಲೇ ಇಲ್ವಲ್ಲ, ಸ್ವಾಧ್ಯಾಯೋಧ್ಯೇತವ್ಯ ಓದ್ಲೇ ಇಲ್ಲ, ವೇದದ ಪುಸ್ತಕ ಪಕ್ಕಕ್ಕೆ ಇಟ್ಬಿಟ್ಟಿದೀವಿ ಎಲ್ಲೋ ಮನೆಯಲ್ಲಿ. ಮತ್ ಸಸ್ಯಶಾಖ ಅಧ್ಯಯನ ಮಾಡ್ಬೇಕು ಅಂತ ಯಾರು ಹೇಳಿದ್ರು ನಿಮ್ಗೆ? ವೇದನೇ ತಿಳಿಸ್ಬೇಕು. ಒಂದ್ ವೇಳೆ ಮಧ್ವಾಚಾರ್ಯರ ಪ್ರಕಾರ ಇದು ಸಸ್ಯಶಾಖಾಧ್ಯಯನ ಮಾಡ್ಲೇಬೇಕು ಅಂತ ಈ ವೇದವಾಕ್ಯ ಓದ್ದವನಿಗ್ ಮಾತ್ರ ಗೊತ್ತಾಗತ್ತೆ ಅಂತಿದ್ರೆ, ಯಾರು ವೇದವಾಕ್ಯ ಪುಸ್ತಕ ತೆಗಿಯೋದೇ ಇಲ್ಲ ಅವ್ನಿಗೆ ಹೆಂಗ್ ಗೊತ್ತಾಗತ್ತೆ? ಹಾಗಾದ್ರೆ ಅವ್ನ್ ಯಾಕೆ ವೇದಾಧ್ಯಯನ ಮಾಡ್ಬೇಕು? ಅವ್ನ್ ಮಾಡೋದೇ ಇಲ್ಲ. ಇಲ್ಲ ಆ ಪುಸ್ತಕ ತೆಗೆದು ಓದ್ತಾನೆ ಅಂದ್ರೆ ಅದೇ ನಮ್ ಪ್ರಶ್ನೆ ಹೇಗೆ ಅಂತ. ಆ ಪುಸ್ತಕ ತೆಗಿಬೇಕು ಅಂದ್ರೆ ಅವ್ನು ಮೊದಲು ಓದ್ಬೇಕು ಅಂತ ಜ್ಞಾನ ಬರ್ಬೇಕಲ್ಲ, ಅದು ಎಲ್ಲಿಂದ ಬಂತು? ಅದಕ್ಕೆ ಉತ್ತರ ಇಲ್ಲ. ಹೀಗೆ ಅವನು ಸಿಗಾಕಿಸ್ತಾನೆ ಈ ಪ್ರಶ್ನೆಯನ್ನು ಇಟ್ಟು. ಇದಕ್ ಜಯತೀರ್ಥರು ಏನು ಉತ್ತರ ಕೊಡ್ತಾರೆ ಅನ್ನೋದು ಬಹಳ ಮುಖ್ಯ. ಮಧ್ವಾಚಾರ್ಯರು ಈ ವಾಕ್ಯಗಳೆಲ್ಲ ವ್ಯರ್ಥ ಆಗ್ಬಿಡ್ಬೇಕು, ಇದು ಸರಿ ಆಗ್ಬಾರ್ದಿತ್ತು ಅಂತ ಒಂದು ಸೂಕ್ಷ್ಮವಾಗಿ ಹೇಳ್ಬಿಟ್ರಷ್ಟೇ. ಆದ್ರೆ ಈ ತರ ಒಂದು ಪ್ರಾಭಾಕರನ ಆಕ್ಷೇಪ ಬಂದಾಗ ಏನ್ ಉತ್ತರ ಕೊಡ್ಬೇಕು ಅನ್ನೋದು ಬಹಳ ಕಷ್ಟ. ಆದ್ರಿಂದ ಅತಃ ನೈತದ್ ವಾಕ್ಯೋದಾಹರಣ ಮಾತ್ರ ಸಂಗತಂ. ಅದರಿಂದ ಈ ವಾಕ್ಯ ಸ್ವಾಧ್ಯಾಯೋಧ್ಯೇತವ್ಯ ಅಂತೆಲ್ಲ ಅನುವ್ಯಾಖ್ಯಾನದಲ್ಲಿ ಒಂದು ಮಾತು ಬಂತು. ಎಲ್ಲಿ? ವೇದ ಕೃತ್ಸ್ನೋಧಿಗಂತವ್ಯ ಸ್ವಾಧ್ಯಾಯಾಧ್ಯಯನಂ ಭವೇತ್ ಇತ್ಯಾದಿ ವಾಕ್ಯ ವೈಯರ್ಥ್ಯಂ ಅನ್ಯಥಾ ನ ನಿವಾರ್ಯತೆ ಅಂತ ಮಾತಾಡ್ಬಿಡಿದ್ದಾರೆ. ಅದನ್ನ ಸ್ವಾಧ್ಯಾಯಾಧ್ಯಯನ ಮಾಡ್ಬೇಕು ಅಂತ ಆಚಾರ್ಯರು ಹೇಳಿದ್ದು ಅದ್ ಸರಿನೇ ಇಲ್ಲ. ಯಾಕೆ ಈ ವಾಕ್ಯ ಹೇಳ್ತೀರಿ? ಈ ವಾಕ್ಯ ಬಿಟ್ಬಿಡಿ. ಈ ಅನುವ್ಯಾಖ್ಯಾನದಲ್ಲಿ ಮಧ್ವಾಚಾರ್ಯರು ವಾಕ್ಯ ಉದಾಹರಣೆ ಕೊಟ್ಟು ಸರಿ ಇಲ್ಲ ಅಂತ ಅವ್ನ ಖಂಡನೆ. ಇದಕ್ಕೆ ಹೇಗೆ ಉತ್ತರ ಕೊಡ್ಬೇಕು? ತುಂಬಾ ಕಷ್ಟ ಇದೆ ಇದಕ್ಕೆ ಉತ್ತರ ಕೊಡೋದು. ಅದನ್ನು ಜಯತೀರ್ಥರು ಮುಂದಿನ ಪ್ಯಾರಾದಲ್ಲಿ ತುಂಬಾ ಚೆನ್ನಾಗಿ ಉತ್ತರ ಕೊಡ್ತಾರೆ. ಪ್ರತಿ ಪ್ರಶ್ನೆಗೂ ಸರಿಯಾಗಿ ಉತ್ತರ ಕೊಡ್ತಾರೆ. ಅದೇನ್ ಉತ್ತರ ಕೊಡ್ತಾರೆ ಪ್ರತಿಯೊಂದು ಪ್ರಶ್ನೆಗಳನ್ನ ಎತ್ಕೊಂಡು ಅಂತ ನಾವು ಮುಂದೆ ನೋಡೋಣ. ಅದೇನಂದ್ರೆ, ಉತ್ತರ ಕೊಡ್ಬೇಕಾದ್ರೆ ಪ್ರಶ್ನೆ ಚೆನ್ನಾಗಿ ಗೊತ್ತಿರ್ಬೇಕಂತ. ಅದಕ್ಕೋಸ್ಕರ ಈ ಪ್ರಾಭಾಕರ ಮತ್ತೆ ಇಲ್ಲಿವರೆಗೆ ಏನ್ ವಿಷಯ ಬಂತು ಅದನ್ನ ಚೆನ್ನಾಗಿ ನಮ್ ತಲೆಯಲ್ಲಿದ್ರೆ ಉತ್ತರ ಕೊಡೋದು ಏನು ಅಂತ ಗೊತ್ತಾಗತ್ತೆ. ಆದ್ರೆ ಉತ್ತರ ಕೊಡ್ಬೇಕಾದ್ರೂ ಹಲವು ಬಾರಿ ಪ್ರಶ್ನೆಯನ್ನ ಪುನಃ ಹೇಳಿ ಅದಕ್ಕೆ ಉತ್ತರ ಕೊಡೋ ತರನೇ ವಿವರಣೆ ಮಾಡಿದ್ರೆ ಇನ್ನೂ ಅನುಕೂಲ ಆಗತ್ತೆ. ಅದನ್ನ ಮಾಡ್ತೀನಿ. ಅಂತೂ ಜಯತೀರ್ಥರು ಇವನ ಪ್ರಶ್ನೆಗಳಿಗೆ ಯಾವ ತರ ಅದನ್ನ ಉತ್ತರ ಕೊಡ್ತಾರೆ, ಮಧ್ವಾಚಾರ್ಯರ ಮತ ಅವರು ಹೇಳಿದ ವಾಕ್ಯ ಅದು ಯಾವ ರೀತಿ ಸರಿ ಇದೆ ಅನ್ನೋದನ್ನ ವಿವರಿಸ್ತಾರೆ. ಅದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಈ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣೆ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ.